ನಿಮಗೆ ಆಸೆ ಹುಟ್ಟಬಾರದು ಅಂಥೇಳಿ ಏನು ಮಾಡಿದ್ರವ? ಏನು ಮಾಡಿದರು? ಏನು ಮಾಡಿರಿ? ಏನು ಮಾಡಿಲ್ಲ. ನಿಮಗೊಂದಿಷ್ಟು ಕಟ್ಟಳೆಗಳನ್ನು ಕೊಟ್ಟರು. ಏನು ಕೊಟ್ಟರು? ಕಟ್ಟಳೆಗಳು. ಆಸೆ ಗಂಡು ಮಕ್ಕಳಿಗೆ ಭಾಳ ಕಡಿಮೆ, ಯಾರಿಗೆ ಜಾಸ್ತಿ? ಇವು ನಮ್ಮ ಹೆಂಗಂದ್ರೆ ಜನತಾ ಮನ್ಯಾಗೂ ಇದ್ದು ಬಿಡ್ತಾರೆ, ಚಲೋ ಮನ್ಯಾಗೂ ಇದ್ದು ಬಿಡ್ತಾರೆ. ನಮಗೆ ಏನು ಹೊಟ್ಟೆ ತುಂಬ ಊಟ ಕಣ್ಣು ತುಂಬ ನಿದ್ದಿದ್ರೆ ಸಾಕು. ನಿಮ್ಗೆ ಹಂಗಲ್ಲ. ಮನೆ ನೋಡ್ರಿ ಹೆಂಗಾಗೈತಿ, ಮನೆ ಅಲ್ಲ ನಿಮ್ಮದು ಚಲೋನ. ಮತ್ತು ಮನೆ ಕಟ್ಸೋದು ಬಿಟ್ಟಿಗಿಟ್ರಿ, ಕಟ್ಟಿಸ್ರಿ, ಮನೆ ಕಟ್ಟಿಸ್ರಿ, ಮಾಳಿಗೆ ಕಟ್ಟಿಸ್ರಿ. ರೊಕ್ಕಿದ್ರು ಬೇಕಾದ್ ಮಾಡ್ರಿ, ರೊಕ್ಕಿಲ್ಲ ಅಂದ್ರೆ ಸುಮ್ಮನೆ ಇದ್ದು ಬಿಡ್ರಿ. ಸಾಲ ಮಾಡಿ ಜಗತ್ತಿನಾಗ ಏನೂ ಮಾಡಕ್ಕೆ ಹೋಗ್ಬೇಡ್ರಿ. ಸಾಲ ಮಾಡಿ ಕಟ್ಟಿದ ಮನೆ, ಸಾಲ ಮಾಡಿದ ಮದುವೆ, ಇವೆರಡು ದಂಡನ ಜಗತ್ತಿನಾಗ. ಹೌದಲ್ಲ? ಯಾರೋ ಮಾಡ್ತಾರಂತ, ಯಾರ್ದಾರ ಮದುವೆಗೆ ಹೋಗಿರ್ತಾವು, ಹೋಗಿ ನೋಡಿಬಿಡೋದು. ಅವ್ರ ಮದುವೆ ವೈಭವ ನೋಡಿ ಇವ್ರು ಅನ್ನೋದು, ನಾವು ನಮ್ಮ ಮಗಳ ಮದುವೆ ಹಿಂಗೆ ಮಾಡೋಣ, ಅವ ಗಂಡ ಅನ್ಬೇಕು ಹೆಂಗೆ ಮಾಡೋಣ, ಹೆಂಗದು ನಾ ಹಿಂಗೆ ಆಗಬೇಕು. ಚಾಲೋ ನೋಡ್ರಿ ಹೇಳ್ತೀನಿ. ಏನೆಲ್ಲ ಮದುವೆಗಳು ಆಡಂಬರದಿಂದ ಮದುವೆ ಮಾಡ್ತೀರಿ, ಯಾಕೆ ಇಷ್ಟೆಲ್ಲ ಆಶೆಗಳು? ಮನೆ ಹೆಂಗಿರ್ಬೇಕು, ಅವ ಹೆಂಗಿರ್ಬೇಕು, ಜೀವನ ಹೆಂಗೆ ಹೇಳ್ಯಾನವ ಸರ್ವಜ್ಞ ಕವಿ? ಬೆಚ್ಚನ ಮನೆ ಇರಲು. ಸುಮ್ಮನೆ ಬೆಚ್ಚಗದ ಎಷ್ಟರ ಇರಲಿ, ಇಷ್ಟು ಫೂಟು ಇಷ್ಟು ಉದ್ದಂತ ಹೇಳಿಲ್ಲ. ಬೆಚ್ಚನ ಮನೆ ಇರಲು, ವೆಚ್ಚಕ್ಕೆ ಧರ್ಮದಿಂ ದುಡಿದ ದುಡ್ಡಿರಲು, ಇಚ್ಛೆಯ ನರಿತು ನಡೆವ ಸತಿ ಇರಲು, ಸ್ವರ್ಗಕ್ಕೆ ಕಿಚ್ಚು ಹಚ್ಚಂದ ಸರ್ವಜ್ಞ. ಇಷ್ಟು ಸಾಕು. ಇದಕ್ಕಿನ್ನ ಮಿಕ್ಕಿದ ಆಸೆ ಏನದಲ್ಲ ಅದು ಬೇಕಾಗಿಲ್ಲ. ಆಸೆ ಹೆಂಗಿರಬೇಕು? ಒಳ್ಳೆ ಆಸೆ ಇರಬೇಕು. ಗುಡಿಗೆ ಹೋಗ್ಬೇಕು, ಪ್ರವಚನ ಕೇಳಬೇಕು. ಯಾರ್ದಾರ ಮದುವೆಗೆ ಹೋದ್ರಿ, ನಿಮಗೆ ಯಾವುದೋ ಒಂದು ಸಣ್ಣದು ಯಾವುದೋ ಒಂದು ಸೀರೆ ಕೊಟ್ಟರು, ಅಥವಾ ನಿಮಗೆ ಯಾವುದೋ ಒಂದು ಕೆಟ್ಟು ಹೋಗಿರೋ ಬಟ್ಟೆ ಕೊಟ್ಟರು, ನೀವು ಅನ್ಕೋಬೇಕು ಅವ್ರಿಗೆ ಎಷ್ಟು ಕೊಟ್ಟಾನ ಭಗವಂತ, ಅಷ್ಟು ಕೊಟ್ಟಿರ್ತಾನ, ಸಾಕು ಬಿಡು ಅನ್ನಬೇಕು. ಹೆಚ್ಚಿನ ಅಪೇಕ್ಷೆ ಪಡೋದಕ್ಕೆ ಹೋಗಬಾರ್ದು. ತಗೋಬೇಕು, ಬರಬೇಕು. ಅದರಿಂದ ಅದು ಅವನಿಗೆ ಒಳ್ಳೇದಾಗುತ್ತೋ ಇಲ್ಲೋ ಗೊತ್ತಿಲ್ಲ, ನಿನಗೆ ಒಳ್ಳೇದಾಗುತ್ತೆ. ಆಶಾ ಮನುಷ್ಯನಿಗೆ ದುಃಖ ತರುತ್ತೆ. ದುಃಖ ಕೋಪ ತರಿಸುತ್ತೆ. ಕೋಪ ಈ ದೇಹವನ್ನ ಮನಸ್ಸನ್ನ ಎರಡನ್ನೂ ಕುಗ್ಗಿಸುತ್ತೆ. ಒಂದು ನಿಮಿಷದ ಸಿಟ್ಟು ನಿಮ್ಮ ಬದುಕಿನ ಒಂದು ತಾಸನ್ನ ಹಾಳು ಮಾಡುತ್ತ. ಒಂದು ತಾಸಿನ ಸಿಟ್ಟೇನದ ಇಡೀ ಒಂದು ದಿನವನ್ನೇ ಹಾಳು ಮಾಡುತ್ತ. ಆ ಸಿಟ್ಟಿನಿಂದ ನುಡಿದ ಮಾತು ಇಡೀ ನಿನ್ನ ಬದುಕನ್ನೇ ಕೆಡಿಸುತ್ತ. ಕಾರಣ ಈ ದ್ವಂದ್ವಗಳಿಗೆ ಒಳಗಾಗಬಾರದು ಅಂತಂದ್ರೆ ಇದೆಲ್ಲದರ ಮೂಲ ಕರ್ತೃ ಯಾರು? ಆಶಾ. ಅದಕ್ಕೆ ಹೇಳ್ತಾರಲ್ಲ, ದೇವರಿಗೆ ನಾವು ಕೇಶ ಕೊಡ್ತಿರಿಲ್ಲವಾ? ನಾವು ಅದು ಭಾಳ ಚಂದ ಮಜೆ. ಮತ್ತು ತಪ್ಪು ತಿಳ್ಕೊಬೇಡ್ರೆ, ಯಾರಾದ್ರು ದೇವರಿದ್ರಪ್ಪ ಅಂದ್ರೆ ಮತ್ತೆ ಇದ್ದದ್ದು ಇರೋದು ಹಂಗದ. ಈಗ ದೇವ್ರಿಗೆ ಕೂದಲ ಕೊಡ್ತಾರೆ ಎಷ್ಟೋ ಜನ, ಕೊಡ್ತಿರ್ಲಿಲ್ಲ. ಕೂದಲ ಕೊಡೋದು ತಪ್ಪಂತೇಳಿಲ್ಲವ, ಅದೇನೋ ಪ್ರತೀತಿ ಐತಿ, ಕೊಡ್ರಿ, ಭಾಳ ಸಂತೋಷ. ಹಂಗೆ ಬರ್ಬೇಕಾದ್ರೆ ಒಂದು ಕೈ ಒಂದು ಕಾಲು ಕೊಟ್ಟು ಬರ್ರಿ, ಇನ್ನೂ ಭಾಳ ಒಳ್ಳೆಯದು. ಕೊಡ್ತೀರಾ? ಕೊಡ್ತೀರೇನವ? ಯಾರು ಮತ್ತೆ ಕೈ ಯಾಕೆ ಕೊಡಂಗಿಲ್ಲ, ಕೂದಲ ಯಾಕೆ ಅವು ಬರ್ತಾವಲ್ಲ ಅವು. ಇದು ಮಜಾ ಹೆಂಗೈತಂದ್ರೆ ಅವ ದೇವ್ರ ದಡ್ಡದವ, ನಾವು ದಡ್ಡದೀವು. ಈ ಮಜಾ ಹೆಂಗೆ, ಇವು ಎಷ್ಟು ದಡ್ಡದ ಒಂದ್ರಿ. ಒಬ್ಬ ಮೊನ್ನೆ ಇಲ್ಲಿಂತ ಅಲ್ಲಿ ಮಟ್ಟ ಕ್ಯೂ ಹಚ್ಚಾರಿ ಗೌಡ್ರ. ನಾ ಕೇಳಿದೆ ಎದಕ್ಕೆ? ಇಲ್ಲ ಅವರೊಂದು ಇದು ಕೊಡಕತ್ತಾರ, ಏನು ಒಂದು ಬೇರು ಕೊಡಕತ್ತಾರ, ಅದನ್ನು ನಾವು ಟ್ರಿಜೂರಾಗಿ ಇಟ್ಟರೆ ರೊಕ್ಕ ಬರ್ತೈತೆ ಅಂತ್ರಿ. ನಾ ಕೇಳಿದೆ ಎಷ್ಟು ಕೊಡಕತ್ತಾರ? 3,000 ರೂಪಾಯಿ ಅದು ಬೇರ. ಇದು ಮಜಾ ಹೆಂಗಂದ್ರೆ 3,000 ರೂಪಾಯಿಗೆ ಅವು ಬೇರೆ ಮಾರ್ಕೊಳಕತ್ತೇನಂದ್ರೆ ಇನ್ನು ನಿನ್ನ ಟ್ರಿಜೂರಾಗ ಅವ ಟ್ರಿಜೂರ್ ತನ್ನ ಟ್ರಿಜೂರಾಗ ಇಟ್ಕೊಳ್ಳೋದು ಬಿಟ್ಟು ನನಗೆ ದೊಡ್ಡ ವಿಚಿತ್ರ. ನಿಂತವೆಲ್ಲ ಶಾಣೆವ್ರಿ ಅವು, ಇಂಜಿನಿಯರು, ಡಾಕ್ಟ್ರು, ಓಸು. ಅವು ಬೇರೆ ನನಗೆ ದೊಡ್ಡ ವಿಚಿತ್ರ ಅನಿಸಿದ್ದು ಹೆಂಗೆ ಗೊತ್ತಾ? ಹಣಿ ಬಡ್ಕೊಂಡೆ. ಸುಮ್ಮನೆ ಪ್ರವಚನ ಹೇಳಕತ್ತೀನಿ ನಾನು. ಏನೂ ಆಗಂಗಿಲ್ಲ, ನಿಂಗೆ ಗೊತ್ತೈತಿ. ಹೇಳಿ ಹಾಳಾಗಿ ಹತ್ತಿ ಬಿತ್ತಿಕೊಂಡು ಹೋಗ್ಯಾವ ಓಸು. ಮಜಾ ಹೆಂಗಂದ್ರೆ ರೊಕ್ಕ ಬರೋದು ಬೇರು ಕೊಡಕತ್ತಾನ, ಆ ಬೇರಿಗೆ ರೊಕ್ಕ ಇಟ್ಟನವ. ನಾ ಹೇಳಿದೆ ಆ ಬೇರಿಗೆ ರೊಕ್ಕ ಬರೋದು ಖರೆ, ಆದ್ರೆ ಆ ಬೇರು ಮಾರಿದ್ರೆ ಬರ್ತೈತಿ, ಮನೆಯಾಗ ಇಟ್ಟರು ಬರೋಂಗಿಲ್ಲ ಅಂತ ಹೇಳಿದೆ ನಾ. ಹೌದಲ್ಲ? ಎಷ್ಟು ವಿಚಿತ್ರ ಜಗತ್ತು ಅಂತಂದ್ರೆ, ನಿಮ್ಮ ಕಷ್ಟಗಳನ್ನೆಲ್ಲ ನಾ ಪರಿಹಾರ ಮಾಡ್ತೀನಿ ಕೇವಲ 2,500 ರೂಪಾಯಿಗಳಲ್ಲಿ. ಅಂದ್ರೆ ಅರ್ಥ ಮಾಡ್ಕೋ, ನಿಮಗೆ ಕಷ್ಟ ಇರೋದ 2,000 ರೂಪಾಯಿದ್ದು, ಮತ್ತು 500 ರೂಪಾಯಿ ಕೂಡಿಸ್ಕೊಂಡು ಕೊಟ್ಟು ಅವನು ಕಷ್ಟ ಕೊಡೋಕು. ನಿಮಗೆ ಒಂದು ಮಾತು ಹೇಳ್ತೀನಿ, ನಿಮಗಿಂತ ಯಂತ್ರವಾದಿ ಎಲ್ಲ ನಿಮ್ಮೊಳಗದ ಒಂದು ಮ್ಯಾಗ. ಮತ್ತು ಇನ್ನು ಯಾವ ಬೇರೆ ತೊಗೊಂಡು ತಲೆ ಕಣ್ಣಾಗ ಇಟ್ಕೊಂಡ್ಬಿಡ್ರಿ ಪೂರ್ತಿ, ಯಾವ್ದಾರ ಗಿಡ ಕಿತ್ತಿ. ಏನು ಮಾಡ್ತೀರಿ? ಏನು ಜಗತ್ತಿನಾಗ ಎಕ್ಕಡೆ ಹೊಂಟೇರಿ? ಎಲ್ಲರ ಇದು ಮಾಡ್ತೀರಿ? ಯಾಕೆ ಇಷ್ಟು ದಡ್ಡತನ? ಮತ್ತು ನಾ ಏನಾರ ಇವಾಗ ಅಂತಾರೆ ಈಗೆಲ್ಲ ಭಾಳ ಮುಂದುವರೆದು, ಏನೂ ಮುಂದುವರೆದಿಲ್ಲ. ಹಿಂದಿನ ಕಾಲದಾಗರ ನಂಬ್ತಿರ್ಲಿಲ್ಲರಿ ಜನ. ಒಬ್ಬ ದೇವ್ರು ನಂಬಿದ್ರೆ ನೀ ಯಾವುದೇ ನಡಿ ಅಂತಿದ್ರು. ಅವಾಗೆಲ್ಲ ಒಂದು ಇದು ಇತ್ತು, ನೀ ಏನು ಮಾಡಿ ಅಂತ ಕೇಳೋರಿದ್ರು, ನೀ ಹೆಂಗೆ ಅದಿ ಅಂತಕ್ಕೆ. ಈಗೇನೂ ಇಲ್ಲ, ಈಗೇನೂ ಬೇಕಿಲ್ಲ. ಯಾರ್ದಾರ ಏನಾರ ನಡೆದೈತಂದ್ರೆ ಅಷ್ಟು ಮಂದಿ ಅಲ್ಲಿಗೆ ಹೊಂಟು ಬಿಡೋದು. ಸತ್ಯತೆಯನ್ನು
ಮುಚ್ಚುವ ಪ್ರಯತ್ನದೊಳಗ ಈಗಿನ ಶಿಕ್ಷಣ ನಿಮಗೆ ಕಲಿಸ್ತಾ ಇದೆ. ಯಾವುದರ ಬೆನ್ನು ಹತ್ತಿ ಬಿಟ್ಟಿದ್ದೀವಿ ಅಂತಂದ್ರೆ ಯಾವ ತಾಕತ್ತು ನಮ್ಮೊಳಗ ಐತಿ ಅನ್ನೋದನ್ನು ಕೂಡ ನಾವು ಮರೆತು ಇಲ್ಲಿ ಬಂದು ಕುಂತ್ಕೊಂಡಿದ್ದೇವೆ. ಹೌದಲ್ಲ? ಎಷ್ಟು ಘನಾದ ಪ್ರವಚನ ಏನು ಹೇಳ ಹಿಂದಿನ ಶರಣರು ನಿಮಗೆ ಯಾವಾಗಲೂ ಹೇಳೋದು ಒಂದು ಮಾತು, ನಾನು ಮಕ್ಕಳಿಗೆ ದಯವಿಟ್ಟು ಏನು ಕಲಿಸ್ರಿ ಅಂತಂದ್ರೆ ಅಲ್ಲಮ ಪ್ರಭುವಿನ ವಚನ ಕೊಡ್ರಿ, ಬಸವಣ್ಣನವ್ರ ವಚನ ಕೊಡ್ರಿ, ಅವಕ್ಕೊಂದಿಷ್ಟು ನೀವು ಇಂಗ್ಲೀಷ್ ಕಲಿಸ್ರಿ. ಒಂದು ಭಾಷೆ ಅಲ್ಲ, ಏನು ಜಗತ್ತಿನಾಗ ಎಲ್ಲ ಭಾಷೆಗಳದಾವೋ ಎಲ್ಲ ಭಾಷೆನೂ ಕಲಿಸ್ರಿ. ಆದರೆ ತಾಯಿ ಭಾಷೆ ಅಂದ್ರೆ ಕನ್ನಡ ಅಂತ ಮಕ್ಕಳಿಗೆ ಕಲಿಸ್ರಿ. ಏನವ? ತಾಯಿ ಭಾಷೆ ಅಂದ್ರೆ ಮಕ್ಕಳಿಗೆ ಕನ್ನಡ ಅಂತ ಕಲಿಸ್ರಿ. ಆ ಮಕ್ಕಳ ಕೈಯಾಗ ಏನು ಕೊಡ್ರಿ? ಚಂದ ಒಂದಿಷ್ಟು ವಚನಗಳನ್ನು ಕೊಡ್ರಿ. ಅದ್ರಾಗ ಬರ್ದಾರ, ಎಂತ ಚಂದ ಬರ್ದಾರ, ಬಹಳ ಚಂದ ಹೇಳ್ಯಾರ. ತಂದೆ ನೀನು, ತಾಯಿ ನೀನು, ಬಂಧು ನೀನು, ಬಳಗ ನೀನು, ನೀನಿಲ್ಲದೆ ಎನಗೆ ಮತ್ತಾರು ಇಲ್ಲವಯ್ಯ, ಕೂಡಲ ಸಂಗಮ ದೇವ, ಹಾಲಲ್ಲದ್ದು ನೀರಲ್ಲದ್ದು ಇದು ನಿಮ್ಮ ಧರ್ಮವಯ್ಯ. ಎಂಥ ಚಂದ ಐತಿದು. ನಮಗೆ ಹೇಳೋ ಕಾಲಕ್ಕೆ ಅನಿಸ್ತಿತ್ತು, ಹಾಲಲ್ಲದ್ದು ನೀರಲ್ಲದ್ದು ಅಂದ್ರೆ ಮ್ಯಾಗಿರೋ ದೇವ್ರಿವ, ಕಷ್ಟದಾಗರ ಹಿಡು, ಸುಖದಾಗರ ಇಡು, ಇದು ನಿಮ್ಮ ಧರ್ಮ ಅಂದ್ರೆ ನಾ ಭಗವಂತನಿಗೆ ಹೇಳಕತ್ತೀನಿ. ಸುಖ ಬಂದ್ರು ಅವಂದ, ದುಃಖ ಬಂದ್ರು ಅವಂದ ಅಂತ ಒಬ್ಬ ಮನುಷ್ಯನಿಗೆ ತಿಳಿಬೇಕು. ಏನಾಗಬೇಕು? ತಿಳಿಬೇಕು. ತಾಯಿ ಮಗನಿಗೆ ಬಡಿಯೋದು ಕೆಟ್ಟ ಹಾದಿ ಹಿಡಿಲಿ ಅಂತಲ್ಲ, ಚಲೋ ಹಾದಿಗೆ ಅವ ಬರಲಿ ಅಂಥೇಳಿ. ದೇವರು ನಮಗೆ ಕಷ್ಟ ಕೊಡೋದು ನಮ್ಮನ್ನು ಎಲ್ಲೋ ದೂಡಬೇಕು ಅಂತಲ್ಲ. ಕಷ್ಟದೊಳಗೆ ನಷ್ಟದೊಳಗೆ ಈ ಜಗತ್ತಿನೊಳಗೆ ನಿನ್ನ ಎಷ್ಟು ಜನ ಕೈ ಹಿಡಿತಾರೆ ಅಂತ ನಿನಗೆ ಅರ್ಥ ಆಗಬೇಕು ಅಂದ್ರೆ ಆ ಕಷ್ಟ ನಿನ್ನ ಬದುಕನ್ನು ಪ್ರವೇಶ ಮಾಡಲೇಬೇಕು. ಕಷ್ಟವಿಲ್ಲದ ಸಂಪತ್ತೇನದ ಅದು ನಿನಗೆ ಯಾವತ್ತೂ ಶೋಭೆ ತರೋದಕ್ಕೆ ಸಾಧ್ಯನೇ ಇಲ್ಲ. ಆಗಬಾರ್ದು ಅಂತಂದರೆ, ಇದೆಲ್ಲವೂ ತಿಳಿಬೇಕು ಅಂತಂದ್ರೆ ಮೊದಲು ನಾವೇನು ಮಾಡಬೇಕು? ಏನು ಮಾಡಕತ್ತೀವಿ, ನಾವು ಏನು ಕೊಡಕತ್ತೀವಿ ಅನ್ನೋದನ್ನು ಮೊದಲು ನಾವು ತಿಳ್ಕೊಬೇಕು. ನಾವು ಹೆಂಗೆ ಹುಡ್ಕೊಂಡಿವಿ ಅಂದ್ರೆ ಈಜಿ ಇದ್ದು ದುಡ್ಕೊಂಡಿವಿ. ಹೆಂಗಿದ್ರು ಕೂದಲು ಅದೇ ಹೇಳಿದ್ನಲ್ಲ, ಇವು ಹೆಂಗಿದ್ರು ಕಟ್ ಮಾಡ್ದಂಗೆಲ್ಲ ಬರ್ತಾವೆ ಇವು. ಅದಕ್ಕೆ ಏನು ಮಾಡೋದು? ಹೋಗಿ ಅಲ್ರಿ ಏನು ಮಾಡೋದವ? ಬಿಡ್ಕೊಂಬಂದು ಮಾಡೋದು, ದೇವ್ರ ನನಗೆ ಹಿಂಗಾಯ್ತು ಅಂದ್ರೆ ನಿನಗೆ ಕೂದಲ ಕೊಟ್ಟುಬಿಡ್ತು, ತೊಗೊಂಡು ಹೋಗ್ಬಿಡು ನೀ ಅಂತ. ಅದಕ್ಕೆ ಕೇಳ್ತಾರೆ, ದೇವರಿಗೆ ಕೇಶ ಕೊಟ್ಟವರುಂಟು, ದೇವರಿಗೆ ಕೇಶ ಕೊಟ್ಟವರುಂಟು, ವೇಷ ಕೊಟ್ಟವರುಂಟು, ಆದ್ರೆ ಆಶೆ ಕೊಟ್ಟವರಿಲ್ಲ, ರೋಷ ಬಿಟ್ಟವರಿಲ್ಲ. ಅವಂತನ ಭಗವಂತ, ನೀ ನನ್ನ ಹತ್ರ ಬಂದು ಕೇಶ ಕೊಡೋ ಅವಶ್ಯಕತೆ ಇಲ್ಲ, ನಿನ್ನೊಳಗಿರೋ ಆಶಾ ಬಿಡು, ನಾನಾ ನಿನ್ನ ಮನೆಯಾಗ ಬಂದಿರ್ತೀನಿ, ನಿನ್ನ ಮನಸ್ಸಿನಾಗ ಬಂದು ವಾಸ ಮಾಡ್ತೀನಿ. ನಾವೇನು ಬಿಡ್ತೀವಿ? ಕೇಶ ಬಿಡ್ತೀವಿ, ಆದ್ರೆ ಆಶಾ ಬಿಡೋದಿಲ್ಲ. ನಾ ಹೇಳ್ತೀನಲ್ಲ, ಆಶಾ ಇರಲಿ. ಹುಟ್ಟಿದೀವಿ ಅಂದಮೇಲೆ ಜೀವನ ಅಂದಮೇಲೆ ಚೇತನ ಇರಬೇಕು. ನಾನು ಹಿಂಗಿರಬೇಕು, ನನ್ನ ಮನೆತನ ಹಿಂಗಿರಬೇಕು, ನನ್ನ ಬದುಕು ಹೀಗಿರಬೇಕು, ನನ್ನ ಜೀವನಕ್ಕೊಂದಿಷ್ಟು ಆಧಾರ ಬೇಕು ಅನ್ನೋದನ್ನು ಇಷ್ಟು ಚಂದವಾಗಿ ನೀವು ಇಟ್ಕೋಬೇಕು ಅಂತಂದ್ರೆ ಅದರಿಂದ ಯಾರಿಗೂ ಏನೂ ತೊಂದರೆಯಾಗಿರಬಾರದು. ಅದಕ್ಕಿಂತ ಮೂಲವಾಗಿ ಆಶೆ ಹೇಗಿರಬೇಕು ಅಂತಂದ್ರೆ ನಿನ್ನ ಯೋಚನಾ ಮಟ್ಟವನ್ನು ಬಿಟ್ಟು ಭಾಳ ದೂರ ಇರಬಾರ್ದು. ದೂರಾಲೋಚನೆ ಇರಬೇಕು ಕರೆ, ಆದ್ರೆ ದುರಾಲೋಚನೆ ಇರಬಾರದು. ಎಷ್ಟದ? ನಿನಗೆಷ್ಟು ಕೊಟ್ಟಾನ ಭಗವಂತ, ನೀವೆಷ್ಟು ದುಡಿತೀರಿ, ನಿಮಗೆಷ್ಟು ಜೀವನ ಅದ, ನಿಮಗೆಷ್ಟರ ಮಟ್ಟಿಗೆ ಅದ. ಅದಕ್ಕೊಂದು ಮಾತದ, ಹಾಸಿಗೆ ಇದ್ದಷ್ಟು ಕಾಲು ಚಾಚು ಅಂತ ಯಾಕೆ ಹೇಳ್ಯಾರ ಅಂತಂದ್ರೆ, ಹಾಸಿಗೆ ದೊಡ್ಡದು ಮಾಡ್ಕೋಬೋದು ಖರೆ, ಆ ಯೋಗ್ಯತೆ ಭಗವಂತ ನಿನಗೆ ಕೊಟ್ಟಾಗ ಅದು ತಾನೇ ದೊಡ್ಡದಾಗ್ತದ. ಅಲ್ಲಿ ಮಠ ನೀ ಹಾಗಿರೋದನ್ನ ಕಲಿ. ಯಾರಿಗೆ ಹೆಂಗದ? ಈ ರಾತ್ರಿ ಶ್ರೀಮಂತಿದ್ದವ ಮುಂಜಾನೆ ಏನಾಗ್ಬೋದು ರೀ? ಬಡವಾಗ್ಬೋದು. ನಾವು ನೋಡಿದ್ದೀವಿ ನಮ್ಮ ಕಣ್ಣಾರೆ. ಏನು ಬರೀ 100 ಎಕರೆ 10 ಎಕರೆ 20 ಎಕರೆ ಎಲ್ಲ ಈ ದೇಶದಾಗ ನಾನಾ ದೊಡ್ಡವಂತ ಮ್ಯಾಲೆ ಹಾರಾಡೋರೆಲ್ಲ ಇವತ್ತು ತೂರಾಡ್ಕೊಂಡು ಹೋಗಿಬಿಟ್ಟಾರೆ ದೇಶಗಳನ್ನು ಬಿಟ್ಟು. ಕಾರಣ ಅಸ್ಥಿರ. ಅದು ಎತ್ತ ಚಂದ ಬರ್ದಾರ, ಅಸ್ಥಿರಂ ಧನ ಯೌವನಂ. ಯೌವನನೂ ಅಸ್ಥಿರ, ಧನ ಅಂದ್ರೆ ಸಂಪತ್ತು ಅಸ್ಥಿರ. ನನ್ನ ದುಡ್ಡು ಭಾಳ ಎಷ್ಟು ಮಜಾ ಅದ ಅಂತಂದ್ರೆ, ತಂದೆ ಸತ್ತ ಅಂದ್ರೆ ಅವ ಇದ್ದ ಮಂಚಕ್ಕೆ ದೋಷ ಬರ್ತದ, ಅವನ ದೇಹಕ್ಕೆ ದೋಷ ಬರ್ತದ, ವಾರಕ್ಕೆ ದೋಷ ಅದ, ತಿಥಿಗೆ ದೋಷ ಅದ, ನಕ್ಷತ್ರಕ್ಕೆ ದೋಷ ಅದ. ಆದ್ರೆ ಅವ ಮಾಡಿಟ್ಟ ಆಸ್ತಿಗೆ ಕೂಡಿಟ್ಟ ಹಣಕ್ಕೆ ದೋಷ ಇಲ್ಲ. ಯಾರ ಅಂದಾರನ, ಅಜ್ಜ ನಮ್ಮಪ್ಪ 1 ಕೋಟಿ ಕಟ್ಟಿಟ್ಟನ, ಇದಕ್ಕೆ ದೋಷ ಐತಿ ತಗೊಂಡು ಹೋಗಂತ ಕೊಟ್ಟಾರ ನನಗೆ ಯಾರನ? ಅವ ಹಾಕ್ಕೊಂಡು ಬಟ್ಟೆ ಮಡಿವಾಳರಿಗೆ ಕೊಡ್ತಾರ, ಅವ ಹಾಕ್ಕೊಂಡು ಬೆಳ್ಳಿ ಲಿಂಗ ಜಂಗಮರಿಗೆ ಕೊಡ್ತಾರ, ಅವ ಮಲಗಿ ಪ್ರಾಣ ಬಿಟ್ಟ ಮಂಚವನ್ನು ಮನೆಯಿಂದ ಹೊರಗಡೆ ಹಾಕ್ತಾರ, ತಿಥಿ ನಕ್ಷತ್ರಗಳನ್ನು ಶಾಂತಿಗೊಳಿಸ್ತಾರ. ಆಂದ್ರವ ಮಾಡಿಟ್ಟ ಆಸ್ತಿ ಹಣವನ್ನು ಸಮವಾಗಿ ಒಂದು ಆಣೆನೂ ಬಿಡಲಾರ್ದಂಗೆ ಹಂಚ್ಕೊಳ್ತಾರೆ. ಅದಕ್ಕೆ ದೋಷ ಇಲ್ಲ. ಅದಕ್ಕದು ಹಣ ಅಂತದ. ನಾನು ನಿರ್ದೋಷಿ, ನನ್ನ ಹಾಗೆ ನೀನು ನಿರ್ದೋಷಿ ಆಗು.
ಹಣ ಅಂತದ. ನಾನು ನಿರ್ದೋಷ ಅದೀನಿ, ನಾ ಎಂದೂ ದೋಷಕ್ಕೊಳಗಾಗಲ್ಲ. ಕಾರಣ ನಾನು ಯಾರಿಗೂ ಒಳಗಾಗದವನಲ್ಲ, ನನ್ನೊಳಗೆ ಎಲ್ಲರನ್ನ ಮಾಡಿಕೊಂಡವನು. ಕಾರಣ ನನಗೆ ದೋಷವಿಲ್ಲ. ಗಂಗೆಯಷ್ಟೇ ನಾ ಪವಿತ್ರ. ಹೆಣದ ಜೇಬೊಳಗ ನಾ ಇದ್ರೂ ಕೂಡ ತಕ್ಕೊಂಡು ಹೆಣ ಇಡ್ತಾರೆ ಹೊರತು, ಮಜಾ ಹೆಂಗದ್ ನೋಡು, ಹಣ ತಕ್ಕೊಂಡು ಹೆಣ ಇಡ್ತಾರೆ ಹೊರತು ಹೆಣ ತಕ್ಕೊಂಡು ಹಣ ಯಾರು ಇಡಂಗಿಲ್ಲ. ಇಡ್ತಾರ ಜಗತ್ತಿನಾಗ. ಆ ಹಣ ಅಂತದ. ನಾನು ಎಷ್ಟು ಶ್ರೇಷ್ಠ ಅದೀನಿ ಅಂದ್ರೆ ನನ್ನತ್ವವನ್ನು ನಾ ಕಳ್ಕೊಳ್ಳೋದಿಲ್ಲ ತಮ್ಮ. ನಾ ಎದಕ್ಕೆ ಬಂದೀನಿ ಅಂತಂದ್ರೆ ನನ್ನತ್ವವನ್ನು ನಾ ಉಳಿಸಿಕೊಂಡು ನಿನ್ನ ಎದಿ ಮ್ಯಾಗ ಇದ್ದು, ನಿನ್ನ ಜೇಬನ್ಯಾಗ ಇದ್ದು, ನಿನ್ನತನವನ್ನು ಕಳೆದು, ನಿನ್ನ ಸಮಯವನ್ನು ಹಾಳು ಮಾಡಿ, ನಿನ್ನ ಬದುಕನ್ನು ತಿಂದು, ನಿನ್ನ ಅಣ್ಣ ತಮ್ಮರನ್ನು ದೂರ ಮಾಡಿ, ತಂದೆ ಮಕ್ಕಳಿಗೆ ಜಗಳ ಇಟ್ಟು, ಮನೆಯನ್ನು ಒಡೆದು ನನ್ನೊಂದಿಗೆ ನಾ ಮೆರಿತೀನಿ, ನಿನ್ನ ಮಣ್ಣು ಮಾಡ್ತೀನಿ ಅಂತ ನನ್ನ ಜೇಬು ಸೇರ್ತದದು ಶ್ರೀಮಂತಿಕೆ. ಸುಮ್ಮನೆ ಬರೋದಿಲ್ಲದು, ಭಾಳ ಮಜಾ ಕೊಟ್ಟು ಬರ್ತದ. ಅವಾಗ ಹಣನ ನಾವು ಹೆಂಗೆ ನೋಡಬೇಕು ಅಂದ್ರೆ ಈಶನಾಗಿ ನೋಡಬೇಕೆ ಹೊರತು ಆಶೆಯಿಂದ ಅದನ್ನು ನೋಡಬಾರದು. ಗೌರವ ಕೊಡ್ರಿ ದುಡ್ಡಿಗೆ. ದುಡ್ಡು ಲಕ್ಷ್ಮಿ ಅಂತ ದೊಡ್ಡವ್ರು ಯಾಕೆ ಹೇಳಿದ್ರು ಅಂತಂದ್ರೆ ಆ ದುಡ್ಡಿಗೆ ಹೇಳಬೇಕು, ನೀ ನನ್ನ ಆಟ ಆಡ್ಸಕ್ಕೆ ಬರಕ್ಕೆ ಹೋಗಬೇಡ. ಬರೋ ಹಾಗಿದ್ದಿ ಅಂತಂದ್ರೆ ಪರಮಾತ್ಮನ ಕೂಟವನ್ನು ಮಾಡಿಸೋದಕ್ಕೆ ನೀ ನನ್ನ ಹತ್ರ ಬಾ. ಹೌದಲ್ಲ? ನೀ ಯಾಕೆ ಬರಬೇಕು ನನ್ನ ಹತ್ರ ಅಂದ್ರೆ ನನಗೊಂದು ಆಶೆ, ನೀ ಬೇಕು ನನಗೆ. ಯಾಕೆ? ನನ್ನ ಧ್ಯಾನ, ನನ್ನ ದಾನ ಬದುಕಿನ ಗುರಿಯಾಗಬೇಕು. ನನ್ನ ಹಣ ಸತ್ಪಾತ್ರದಿಂದನೇ ಬರಬೇಕು, ಅದು ಸತ್ಪಾತ್ರಕ್ಕೆ ಸಲ್ಲಬೇಕು. ತಿನ್ನುವ ಅನ್ನದ ಅಗಳಿನಲ್ಲಿಯೂ ಕೂಡ ಒಂದು ಹೆಸರು ಬರದಾನ ಬ್ರಹ್ಮ ಅಂದ ಮೇಲೆ. ನೀ ಗಳಿಸುವ ದುಡ್ಡಿನೊಳಗೂ ಕೂಡ ಋಣ ಅದ. ಅದಕ್ಕೆ ಡಿವಿಜಿ ಬರೀತಾನ, ಎನ್ನಿತ್ತು ಜನ್ಮದಲ್ಲಿ ಎನಿತು ಜೀವರಿಗೆ ಎನಿತು ನಾವು ಋಣಿಯೋ, ತಿಳಿದು ನೋಡಿದರೆ ಬಾಳು ಎನ್ನುವುದಿದು ಋಣದ ರತ್ನದ ಗಣಿಯೋ. ಎಷ್ಟು ಮಜಾ ಅದ. ಅದು ಏನೆಲ್ಲ ಮಾಡಿಸ್ತದ ಖರೆ, ಅದನ್ನು ನಾವು ಒಂದಿಷ್ಟು ವಿಚಾರ ಮಾಡಬೇಕಲ್ಲ. ನೀ ಎಲ್ಲ ಬಳಕೆ ಮಾಡ್ತೀನಿ, ಎಲ್ಲ ಇಡ್ತಿ, ಆದ್ರೆ 4 ದಿನ ಕಳೆದಿವಿ, ಈಗ 4ನೇ ದಿನ ಮುಗಿತದೆ. ಇವತ್ತಾಯ್ತು ಅಂದ್ರೆ ಜಗತ್ತಿನ ಯಾವ ಶ್ರೀಮಂತ ಇಂದಿನ 3 ದಿನಗಳನ್ನು ನಮಗೆ ಮರಳಿ ಕೊಡಬಲ್ಲ? ಯಾರ ಕೈ ಎತ್ತರಿ ಕೊಡಿಸೋರಿದ್ದೀರೇನು? ನೀವೆಲ್ಲ ಹುಟ್ಟದಬ್ಬ ಮಾಡ್ತೀರಿ. ನಾ ಹೇಳಿದೆ ನಿಮಗೆ, ಮೊನ್ನೆ ಹೇಳಿನ ನೆನಪಿಲ್ಲ ನಮಗೆ. ಅದೇನೋ ಹಿಂಗೆ ಕೇಕ್ ಅಂತಂದು ದೀಪ ಇಟ್ಟು ಉಫ್ ಅಂತ ಊದಿ ಆರಿಸ್ತಿರಲ್ಲ ದೀಪ. ಭಾಳ ಚಲೋ ಆರಿಸ್ಬೇಕು, ದೀಪ ಹಚ್ಚಬಾರ್ದು. ನಾನು ಹೇಳಿದ್ನಲ್ಲ ಮನೆ, ಒಂದು ದೀಪ ಇಟ್ಟು 2 ದೀಪ ಇಟ್ಟಿದ್ಲು ಬೆಣಮಗಳು, ಊದಿಸಿದ್ಲು. ನಾ ಕೇಳಿದೆ, ನಾನು ಮತ್ತೆ ಕರೆದಿದ್ರು ಮತ್ತೆ ಹೋಗಿದ್ದೆ ನಾನು. ಈಗ ಸ್ವಾಮಿಗಳು, ನಾವ್ಯಾರು ಸ್ವಾಮಿಗಳ್ರಿ ಕರೆದು ಬಿಡ್ತಾರೆ ನಮ್ಮನ್ನು, ಏನೂ ಮಾಡೋಕ್ಕಿಲ್ಲ. ಹೋಗಿರ್ತೀವಿ, ಅಜ್ಜರು ಬಂದ್ರೆ ನೋಡಿ ಡ್ಯಾನ್ಸ್ ಮಾಡು ಅಂದಾಗ ನಾವು ಏನಮ್ಮ ನಿನ್ನ ಮಗಳು ಎಂಥ ಚಂದ, ಅದು ಎತ್ತ ಚಂದ ಮಾಡ್ತಿರ್ತಾವೆ. ನಾವೆಲ್ಲ ಎತ್ತಗೋ ನಾವು ABCD ಹೇಳಂತ ಹಚ್ಚಿಬಿಡೋದು. ನನಗೆ ಹೊಟ್ಟೆ ಹಸ್ತ ನಾನು ಸಿಟ್ಟು ಬಂದು ಹೋಗಿರ್ತೈತಿ. ಅದು ನಿಂತು ಬಿಡ್ತೈತಿ. ಅದು A B ಅನ್ಕೊಂತ ಅವರು ತನ್ನ ಮಗಳು ನನಗೇನು ಬೇಕು? ನಾನು ಬಂದಿರ್ತೀನಿ, ಒಂದು ತುತ್ತು ಊಟಕ್ಕೆ ಕೊಟ್ಟರೆ 500 ರೂಪಾಯಿ ಇಸ್ಕೊಂತೀನಿ, ಇಲ್ಲಾಂದ್ರೆ ಹೋಗ್ಬಿಡ್ತೀನಿ. ನನಗೇನು ಮತ್ತು ನಾ ಹೇಳ್ಬೇಕು, ಏನು ಚಂದ ಹೇಳ್ತಾಳವ ನಿನ್ನ ಮಗಳು, ನಿನ್ನ ಮಗಳಂಗೆ ಯಾರು ಹೇಳಾಗಲ್ಲ ಅನ್ಬೇಕು. ಮತ್ತು ಬೇಸ್ ಹೇಳಾಗಲ್ಲ ಅಂದ್ರೆ ಅದು 500 ಇಲ್ಲ, ಊಟ ಸರಿಗಿಲ್ಲ. ಅಯ್ಯೋ ಈತ ನಮ್ಮ ಮನೆಗೆ ಊಟಕ್ಕೆ ಬಂದು ನನ್ನ ಮಗಳು ಬೇಸಿಲ್ಲ ಅಂದು, ಈತ ಸ್ವಾಮಿ ನೀನು ಬೇಸಿಲ್ಲ ಹೋಗಿ ಅಂದ್ಬಿಡ್ತಾಳೆ. ಇದೆಂಥ ಕರ್ಮ ಇದು. ಇಲ್ಲಕ್ರ ಅಂದ್ರೆ ಇನ್ನೊಂದು ಮನೆಯಾಗ ಇರ್ತಾವ್ರಿ. ಇನ್ನೊಂದು ಹೆಂಗಿರ್ತಾವ ಅಂದ್ರೆ ನಾವು ಹೋಗಿ ಕುಂತಿರ್ತೀವಿ ಊಟಕ್ಕೆ, ತಮ್ಮ ಮದುವೆ ಕೊಡ್ತಾವೆ ಆಲ್ಬಮ್. ಈಕೆ ನಮ್ಮ ದೊಡ್ಡಪ್ಪ ನಾವೇನು ತೊಗೊಂಡು ಏನು ಬೀಗಸ್ತನ ಮಾಡಿರ್ತೀವಿ. ದೊಡ್ಡಪ್ಪ ಚಿಕ್ಕಪ್ಪ ನಾನು ಬಂದೀನಿ. ಇವು ಮಜಾ ಇರ್ತಾರೆ ಮಂದಿ. ಹಿಂಗೆ ಇರ್ತಾರೆ ಅಂತಂದ್ರೆ ಎಟ್ಟು ತಮ್ಮದು ತಾಯಿ ಹೇಳ್ಕೊಳ್ಳೋದು, ಹೋಗ್ಬಿಡೋದು ಕೊಟ್ಟು. ಇಂಥ ಆಲ್ಬಮ್ ರೀ ಹಳೆ ಕಾಲದವು. ಈ ಅದರ ಜರ ಈಕೆ ನಮ್ಮ ಕಕ್ಕನ ಮಗಳ 3ನೇ ತಮ್ಮನ ಮಗ. ನನಗೆ ಎಕ್ಕಡೆ ಕಕ್ಕ ನನಗೆ ಗೊತ್ತಿಲ್ಲ. ಊರು ಸೇರಿ ನಾವೇ ಒಂದೊಂದು ವರ್ಷ ಆಗಿರ್ತೈತಿ. ಏನು ಹೋಗಿ ಮಾತಾಡ್ಕೊಂಬರ್ಲಿ ನಾ ಅವ್ರನ್ನ ಕಕ್ಕನ ಮಕ್ಕಳನ್ನ ತೆಗೆ ಮಕ್ಕಳು. ಲಾಸ್ಟಿಗೆ ಎಲ್ಲ ಮುಗಿದ್ಮ್ಯಾಗ ಹೆಂಗ್ರಿ ಅಜ್ಜರ ಮತ್ತು ಪ್ರಸಾದ್ ಮಾಡಂಗದಿರೇನಂತ ಕೇಳ್ತಾರವ. ಮಾಡಂಗದಿರೇನಂತಂದ್ರೆ ಮತ್ತೆ ಇನ್ನೇನು ಹೇಳವ, ಬ್ಯಾಬಿಡವ ತಾಯಿ ಹೋಗಿ ಬರ್ತೀನಿ. ಹೌದಲ್ಲ? ಹೀಗೆ ಯಾವುದನ್ನೇ ಆಗಲಿ ಅತಿಶಯೋಕ್ತಿಯಾದ ಬದುಕನ್ನು ನಾವು ಬದುಕೋದಕ್ಕೆ ಹೋಗಬಾರ್ದು. ಅಲ್ಲ, ತಪ್ಪು ಅಂತ ಹೇಳಕತ್ತಿಲ್ಲ, ಭಾಳ ಸಂತೋಷ. ನೀವು ಚಲೋ ಇರ್ರಿ. ನಾನು ಹೇಳೋದಿಷ್ಟೇ, ನಿಮ್ಮ ಮನೆಯೊಳಗೆ ಎಲ್ಲ ಇರಲಿ, ಹಣ ಇರಲಿ, ಅಂತಸ್ತಿರಲಿ, ಎಲ್ಲದೂ ಕೂಡ ನಿಮಗೆ ಆದ್ಯವಾಗಿ ಬೇಕು. ಒಬ್ಬ ಮನುಷ್ಯನಿಗೆ ಬದುಕೋದಕ್ಕೆ ಹಣ ಬೇಕು. ನಾ ಇಲ್ಲಿ ಅರ್ಥ ಮಾಡಿಕೊಳ್ಳ್ರಿ, ಹಣ ಗಳಿಸಬೇಡ್ರಿ ಅಂತ ಇಲ್ಲಿ ತನಕ ನಾ ಒಂದು ಶಬ್ದದೊಳಗೂ ಹೇಳಿಲ್ಲ. ಸತ್ಪಾತ್ರ ಅನ್ನೋ ಒಂದು ಶಬ್ದ ಬಳಸೀನಿ ಅಂದ್ರೆ ಅದನ್ನು ಪರಿಶುದ್ಧವಾಗಿಯೇ ಗಳಿಸಬೇಕು. ಹೆಂಗೆ ಗಳಿಸ್ಬೇಕವ ನಾ ಹೇಳಿದ್ನಲ್ಲ. ಒಂದು ತುತ್ತು ಅನ್ನ ತಿನ್ನಬೇಕಾಗಿತ್ತು ಅಂತಂದ್ರೆ ಅದರ ಮ್ಯಾಗ ಒಂದು ನಮ್ಮ ಹೆಸರಿತ್ತು ಅಂದ್ರೆ ಆ ಅನ್ನ ನಮ್ಮ ಒಡಲು ಸೇರ್ತದ. ಹಂಗೆ ಒಳ್ಳೆ ವಿಚಾರದಿಂದ ನೀ ಗಳಿಸಿದ್ದಿ ಅಂತಂದ್ರೆ ಆ ಹಣ ನಿನ್ನ ಬದುಕನ್ನು ಬೆಳಗಿಸ್ತದೆ. ಅದಕ್ಕೆ ಪುಟ್ಟರಾಜ ಕವಿಗವಾಯಿಗಳು ಬರೀತಾರೆ, ಅಧರ್ಮದಿಂದ ಗಳಿಸಿದ ದ್ರವ್ಯ ಕಪ್ಪೆ ಚಿಪ್ಪಿನ ಹೊಳಪಿನಂತೆ ನಿಷ್ಫಲವಾದುದು ನೋಡ. ಅದಕ್ಕೆ ಇನ್ನೂ ಬರೆದ್ರಲ್ಲ,
ಪಾಪಿಯ ಧನ ಪ್ರಾಯಶ್ಚಿತ್ತಕ್ಕಲ್ಲದೆ ಸತ್ಪಾತ್ರಕ್ಕೆ ಸಲ್ಲುವುದೇನಯ್ಯ. ಉದಾಹರಣೆ ಎಷ್ಟು ಚಂದ ಕೊಡ್ತಾರ. ನಾಯಿಯ ಹಾಲು ನಾಯಿಗಲ್ಲದೆ ಪಂಚಾಮೃತಕ್ಕೆ ಸಲ್ಲುವುದೇ. ನೀ ಯಾಕೆ ಚಿಂತೆ ಮಾಡತಿ? ಇಲ್ಲಿ ದೊಡ್ಡವ ಸಣ್ಣವ ಇದನ್ನೆಲ್ಲ ಜಂಜಾಟಗಳನ್ನು ಯಾಕೆ ತೆಗಿರಿ ಅಂತೀನಿ ಅಂದ್ರೆ, ಇದು ಸಮಾಧಾನದ ಮೂಲ. ಇದು ನೀನು ಹಿಂಗೆ ವಿತ್ತಿ ಹಚ್ಕೊಳ್ತೀನಿ ಅನ್ನೋದು ತಲೆಯಾಗ ಬೇಡ, ಹಿಂಗೆ ನಾಮ ಹಾಕ್ಕೊಂತೀನಿ ಅನ್ನೋದು ತಲೆಯಾಗ ಬೇಡ. ನೀ ಯಾವ ಧರ್ಮದೊಳಗದಿ, ಹರಿ ಕೃಷ್ಣ ಶಿವ ಭಗವಂತ ಜಗತ್ತಿನೊಳಗೆ ಒಬ್ಬವನ ಅಂತ ತಿಳ್ಕೊಂಡು ಏಕನಿಷ್ಠೆಯಿಂದ ನೀ ಮೊದಲು ಪೂಜೆ ಮಾಡು ಅಷ್ಟೇ. ನಿನ್ನ ಕೆಲಸ ಏನು? ಸಮಾಧಾನದಿಂದ ದ್ವಂದ್ವಕ್ಕೆ ಒಳಗಾಗಬೇಡ, ದ್ವಂದ್ವಕ್ಕೆ ಒಳಗಾಗಬೇಡ. ಭಾಳ ಜನರು ದ್ವಂದ್ವಗಳಿಗೆ ಒಳಗಾಗ್ತಾರೆ. ನಮ್ಮ ಇನ್ನೂ ಒಬ್ರು ಅಂತಿರ್ತಾರೆ, ಮನೆ ದೇವ್ರಿಗೆ ಹೋದ್ಮ್ಯಾಗ ಬೇರೆ ದೇವ್ರಿಗೆ ಹೋಗಂಗಿಲ್ಲ ರೀ, ಪದ್ಧತಿ ಐತೆ ಅದು. ಅಲ್ಲ, ಮತ್ತು ನೀವು ಒಳ್ಳೇದೇ ಅದು, ಯಾಕಂದ್ರೆ ನಿಮ್ಮವು ಭಾರಿ ಮಜಾ ಇರ್ತಾವೆ. ನಾ ಏನಾರ ಹೇಳಿದೆ, ನಿಮಗೇನಾರ ಆಯ್ತು, ನನ್ನ ಬೇಕು ಕುಂತೀರಿ. ಬಲು ಖುಷಿ ನಿಮ್ಗೆ ಎಷ್ಟು ಮಜಾ ಅಂತಂದ್ರೆ, ಒಂದಿಷ್ಟು ಮಂಗಳಾರತಿ ಮಾಡ್ತಿರ್ತಾರೆ ರೀ. ಮಂಗಳಾರತಿ ಮಾಡೋದ್ನಾಗ ಮಂಗಳಾರತಿ ಆರಿತಂದ್ರೆ ಹೇಳ್ಬಾರ್ದು ಅದು ಬಾಳೆ. ಆರೋತಿ ಮಂಗಳಾರತಿ ಏನು ಮಂಗಳಾರತಿ ಆಡಿದ್ರೆ ಏನು ಒಳ್ಳೆ ಎಲೆಕ್ಷನ್ ಆಗಿಬಿಡ್ತಾವನು ಮುಂಚೆನೆ ಎದ್ದು. ಏನೂ ಆಗಂಗಿಲ್ಲವ. ಅದ್ರ ಹೆಸರು ಏನು? ಅದ್ರ ಹೆಸರು ಏನದು? ಆರತಿ ತಗೊಂಬ ಅಂತ. ಆರತಿ ಅಂದ್ರೆ ಏನದು? ಆರತಿ ಅಂದ್ರೆ ಆರ್ತೈತೆ ಅನ್ನೋದಕ್ಕೆ ಆರತಿ ಅಂತ ಇಟ್ಟರು. ಮತ್ತು ಅದು ಆರತಿ ಆರ್ಲಾರ್ದಂಗೆ ಮತ್ತದು ಎಲ್ಲಿ ತಾನೆ ಅಂತಿರಂದೆ ಜಗತ್ಯಾಗ. ಆದ್ರೆ ಆರೋದು ಖರೆ. ಆದ್ರೆ ಆರೋದಕ್ಕಿಂತ ಮುಂಚೆ ಮುಂದೊಂದು ಹೆಸರಿಟ್ಟಾರ, ಮಂಗಳ ಆರತಿ. ಆರೋಕ್ಕಿಂತ ಮುಂಚೆ ಹೆಂಗೆ ಭಗವಂತನಿಗೆ ಚಂದ ಬೆಳಗಾಗ್ತೀಯಲ್ಲ, ಹಂಗೆ 100 ವರ್ಷ ಆದ ಮ್ಯಾಗ ನೀನು ಆರತಿ. ಆರೋಕ್ಕಿಂತ ಮುಂಚೆ ಮಂಗಳವಾಗು. ಈ ಜಗತ್ತಿನೊಳಗೆ ನೀ ಮಂಗಳಾರತಿಯಾಗಿ ನಿನ್ನ ಬದುಕನ್ನು ಸಮರ್ಪಣೆ ಮಾಡು. ಬೆಳಗಬೇಕು. ಯಾವಾಗ ಆರ್ತೀವಿ ಗೊತ್ತಿಲ್ಲ. ನಾಳೆ ಆರ್ಬೋದು, ನಾಡ್ದು ಆರ್ಬೋದು, 100 ವರ್ಷ ಬಿಟ್ಟು ಆರ್ಬೋದು. ಮತ್ತೇನು ಇನ್ನೊಂದು 500 ವರ್ಷ ಬದುಕಿದ್ರು ಬದುಕ್ಬೋದು, ಹೇಳೋಕ್ಕಾಗಲ್ಲ. ಕರೋನಾ ಅಂತವೆಲ್ಲ ಬಂದ್ರೆ ಬಂದ್ರೆ ಬದುಕಬಹುದು, ಏನು ಮಾಡೋಕ್ಕಾಗಲ್ಲ. ಈಗ ಹಾಕೋಬೇಕು ಮಾಸ್ಕ್, ಮತ್ತೆ ಬಂದೈತಿ ಈಗ. ಏನೋ ಭಾರಿ ಮಜಾ. ಅವರು ಇದು ಹೆಂಗೈತೆ ಅಂದ್ರೆ ಅದೊಂಥರ ದೇವ್ ಇದ್ದಂಗೆ. ಅಲ್ಲೊಬ್ಬರು ಅವಾಗ ದೇವ್ ಬಿಡ್ಸರಿದ್ರಿ ಊರಾಗ. ಅವಂಗ ಕೆಲಸ ಬಂತಂದ್ರೆ ಊರಾಗ ದೇವ್ ಇಲ್ಲ ಅಂತ ಹೇಳಿ ಬಿಡ್ತಿದ್ದ, ಬರ್ತಿದ್ದಿಲ್ಲ. ಮತ್ತು ದೇವ್ ಅವ ಬಂದ ಕೈಯ ರೊಕ್ಕಲ್ಲ ಅಂದ್ರೆ ಚಲೋ ಮಾಡ್ಕೊಂಬ. ಊರಾಗ ದೇವ್ ಬಂದು ನೋಡ್ಬಿಟ್ಲಿ ಎಲ್ಲರಿಗೂ ದೇವ್ ಬಿಡ್ಕೊಂತಿತ್ತು ಅದು. ಅದು ಹಂಗಿದೆ. ಹೆಂಗೆ ಕೊರೋನಾ ಅಂದ್ರೆ ತಮಗೆ ಪೂರ್ತಿ ಮಾಸ್ಕ್ ಡೆಡ್ ಸ್ಟಾಕ್ ಉಳಿದವು, ಕೈಯಾಗ ರೊಕ್ಕ ಕಮ್ಮಿ ಆತ ಅಂದ್ಬಿಡ್ಲಿ ಇದನ್ನು ತಂದು ಬಿಡ್ತಾರೆ. ಚಲೋ ಆತು ನೋಡಿ. ಕೊರೋನಾ ಬಂತು ಅಂದ್ಬಿಡ್ಲಿ ಇವು ನಿಮ್ಮನೆವ ಕಲೀಲಾರ್ದಾರನ ಮನಸ್ಸ ಕಲ್ತರ್ನ ಬೇಕಾದ್ರೆ ಭಾಳ ದೌಡ್ ಮೋಸ ಮಾಡ್ಬೋದು. ಅವು ಕಲೀಲಾರ್ದು ಒಪ್ಕೊಂಡು ತೊಗೊಂಡ್ರೆ ಅವು. ನಮ್ಮೂರಾಗ ಮುದುಕಿಯರದಾರ ಬಾ, ಇನ್ನೂ ಕೊರೋನಾ ಸೂಜಿನ ಹಾಕ್ಸ್ಕೊಂಡಿವಿ. ಇವು ಓಸು ಇಂಜಿನಿಯರ್ ಡಾಕ್ ನಿಂತ್ಬಿಟ್ಟು ಕೈ ಹಿಡ್ಕೊಂಡು ಹೋಗಿ ನನಗೆ ಹಾಕ್ರಿ ನಿನಗೆ ಹಾಕ್ರಿ ಅವಂದು. ನಾವು ಅಂದಿವಿ, ಯವ್ವ ದೌಡ್ ಹೋಗು ಇಂಜೆಕ್ಷನ್ ಹಾಕ್ಸು, ಕರೋನಾ ಬಂದಿದ್ದು ಯಾಕಂದ್ಲು. ಎಂತೆಂಥರ ಬಂದಿಲ್ಲ. ನನ್ನ ಗಂಡನ ಅಂಜ್ಕೊಂತಿದ್ದು ಬರೋಕೆ, ಕರೋನಾ ಏನಂದು ಬರ್ತೈತೆ ಅಂತಾಳೆ ಆ ಮುದಕ್ಕಿ. ಅಕ್ಕಿಗೆ ಎಷ್ಟು ಧೈರ್ಯ ಐತಿ. ಈ ಊರಾಗ ಯಾವನಾರ ಮುಟ್ಟನ ನನ್ನ ಬಂದು, ನನ್ನ ಇನ್ನು ಕರೋನಾ ಏನು ಮುಟ್ಟತ್ತದ, ಊರು ತುಂಬ ಅಡ್ಡಾಡ್ತದ, ಅದಕ್ಕೆ ಬರಲಿಲ್ಲ ಆ ಮುದಕ್ಕಿಗೆ ಬರ್ತೈತೆ ಅಂತ ನಾ ಕಾಯಕತ್ತೀನಿ. ಅದು ಇನ್ನೂ ಬದುಕೈತಿ, ಏನೇನೂ ಆಗಿಲ್ಲ ಅದಕ್ಕೆ. ಅವ ಆರಾಮಿದ್ದಿಲ್ಲ ರೀ, ಡಾಕ್ಟ್ರ್ ಹತ್ರ ಕರ್ಕೊಂಡೋಗಿದ್ವಿ. 15 ದಿನದಾಗ ಓತೈತಿ ಮುದಕ್ಕಿ ಅಂದ. ಅವ ಡಾಕ್ಟ್ರ್ ಹೋಗ್ಯಾನ, ಮುದಕ್ಕಿ ಐತದ ಇನ್ನೂ ನಮ್ಮೂರಾಗ. ಅಂದ್ರೆ ಮಜಾ ಏನು? ಹೆಂಗಂದ್ರೆ ಶೈಕ್ಷಣಿಕವಾಗಿ ದುರ್ಬಲರು ಅಂತ ಅರ್ಥ. ಏನು ಮಾಡ್ತದೆ ವಿದ್ಯೆ? ನಿಮಗೆ ದೃಢತೆ ಕೊಡಬೇಕಲ್ಲ, ಅದನ್ನು ಕೊಡ್ತಾ ಇಲ್ಲ. ಇವೆಲ್ಲ ಬಿಡಬೇಕು. ಹಿಂದಿನ ಜನ್ಮದಾಗ ಹೆಂಗಿದ್ರು ನೋಡಿ, ಆರಾಮ್ ಹೊಟ್ಟಿ ತುಂಬ. ಅವ್ರ ಆಶಾ ಇರಲಿಲ್ಲ ರೀ, ಅದಕ್ಕೆ ಭಾಳ ಚಂದ ಬದುಕ್ತಿದ್ರು ಅವ್ರು ಹೆಂಗಿದ್ರು? ಇರ್ಲಿ ಬಿಡಪ್ಪ, ದೇವ್ರು ಎಷ್ಟು ಕೊಟ್ಟಾನ ಅಷ್ಟು ಕಾಲು ಚಾಚಬೇಕು, ಇಲ್ಲದವೆಲ್ಲ ತೊಗೊಂಡು ತಲೆಗೆ ಏನು ಹಾಕೋಣದಂದು ಹುಂಡು ಮಕ್ಕಳು. ಇವು ಹಂಗಲ್ಲ. ನಾವು ಹುಟ್ಟಿದ್ದೀವಿ ಅಂದಮೇಲೆ ಏನಾರು ಮಾಡ್ಬೇಕು. ಫಾರಿನ್ಗೆ ಹೋಗ್ಬೇಕು ನಾನು. ಇವು ಬಲು ಫಾರಿನ್ಗೆ ಹೋಗವು ಇವು. ಫಾರಿನ್ಗೆ ಹೋಗ್ಬೇಕು ಅಂತೇಳಿ ಫಾರಿನಿಗೆ ಯಾಕೆ ಹೋಗ್ತೀರಿ? ಚಂದ ಇಲ್ಲೇ ಐತಲ್ಲ, ಒಂದ್ಸರಿ ಹೋಗಿ ಬಂದ್ಬಿಡ್ರಿ. ಅದನ್ನ ಯಾಕೆ ಆನಮನ್ ಟೆನ್ಷನ್ ತೊಗೊಂಡು ಫಾರಿನಿಗೆ ನೀವು ಏನು ಮಾಡಿದ್ರು ಕೂಡ ನಾ ಹೇಳೋದಿಷ್ಟೇ, ಮೊದಲು ನೀವು ಚಂದಿರ್ರಿ ಶರಣರು, ನೀವು ಚಂದಿರ್ರಿ, ಮಕ್ಕಳನ್ನ ಚಂದಿಡ್ರಿ. ಇದು ಬದುಕು ದೊಡ್ಡದು. ತದನಂತರ ಉಳಿದಿದ್ದೆಲ್ಲ ಬರ್ತದೆ. ಸಾಧನೆ ದೊಡ್ಡದು, ಸಾಧನೆ ಇಲ್ಲ ಅಂತಲ್ಲ. ನಿನಗೆ ಬದುಕನ್ನು ಕಟ್ಟಿಕೊಳ್ಳುವ ಕೌಶಲ್ಯತೆಯೇ ಇಲ್ಲ ಅಂದ್ರೆ ಜಗತ್ತಿನೊಳಗೆ ನೀ ಏನು ಸಾಧನೆ ಮಾಡೋಕ್ಕೆ ಸಾಧ್ಯ? ಆ ಕೌಶಲ್ಯತೆ ಬರಬೇಕು ಅಂತಂದ್ರೆ ಇವು ಬೇಕು. ತಳಹದಿ ಏನಾಗಬೇಕು? ಅಲ್ಲಮ ಪ್ರಭುವಿನ ವಚನಗಳು ಮಕ್ಕಳಿಗೆ ಇವತ್ತು ಆದ್ಯವಾಗಿ ಬೇಕು. ಯೋಗ ಮಾಡ್ರಿ, ಯೋಗ ಮಾಡಿ ನೋಡ್ರಿ. ಜಗತ್ತಿನೊಳಗೆ ಯಾವ ರೋಗವೂ ನಿಮ್ಮನ್ನು ಆವರಿಸೋದಿಲ್ಲ. ನಮ್ಮ ಪದ್ಧತಿ ಅದ, ಭಾರತೀಯ ಸಿದ್ಧಾಂತದೊಳಗೆ ಆಹಾರ ಪದ್ಧತಿ ಅದ. ಆ ಪದ್ಧತಿಯನ್ನು ಅನುಸರಿಸ್ರಿ, ನಿಮಗೆ ಯಾವತ್ತೂ ರೋಗ ಬರೋದಿಲ್ಲ. ನಾಷ್ಟ ನಮ್ಮೊಳಗೆ ಇದ್ದಿಲ್ಲ, ಅದು ಯಾರು ಬಿಟ್ಟರೋ ಗೊತ್ತಿಲ್ಲ. ನಾಷ್ಟ ಬಂದಾಗಲಿಂತ ಎಲ್ಲರ ಜೀವನ ನಷ್ಟದಾಗ ಅದ್ಯಾವ, ಯಾರೂ ಲಾಭದಾಗಿಲ್ಲ. ಅವಾಗೆಲ್ಲ ಮನೆ ಬಿಡ್ಬೇಕಾರೆ ಏನು ತಿಂದು ಬಿಡ್ತಿದ್ರು? ಜ್ವಾಳ ತಿಂತಿದ್ರು, ತ್ವಾಳಿದ್ದಂಗೆ ಇರ್ತಿದ್ವು. ಈಗ ವಡ ತಿಂದು ಒಂದೊಂದು ಪ್ಲಾಸ್ಟಿಕ್ ಕೊಡ ಆಗ್ಯಾವ ಈಗ.
ಹೌದಿಲ್ಲ? ಈಗ ವಡ ಭಾರಿ ಡಯಟ್ ಅಂತ ಇಲ್ರಿ, ಒಂದು ಇಡ್ಲಿ ಒಂದು ವಡ ಸಾಕು, ಆಯ್ತು. ಏನು ಹೊಟ್ಟಿಗೆ ತಿನ್ನಕ್ಕೆ ಬದುಕಿಯೋ ಎದಕ್ಕೆ ಬದುಕಿ ಅಂತ ನನಗೆ ಜೀವನ ಇರೋದ ಹೊಟ್ಟಿಗೆ ಬಟ್ಟಿಗೆ. ಮತ್ತಿನ್ನು ಅದಾ ಹೊಟ್ಟಿನ ಕಟ್ಟಿ ನೀ ಏನಾರ ಮಾಡ್ತೀನಿ, ಸತ್ತಾಗ ಬರೋದ ನಿನ್ನ ಜೊತೆಗೆ ನಿನ್ನ ಹೊಟ್ಟಿ. ಅದಕ್ಕೆ ನಾ ಹೇಳಿನಲ್ಲ, ಮೊದಲು ಹೆಂಗೆತ್ತು, ತಿಂದೆತ್ತು ತೇರಳಿತಂತ ತಿನ್ರಿ ಅಂತಿದ್ರು ಅವರು. ಈಗ ಹಂಗಲ್ಲ, 2 ದೋಸೆ ಮೇಲೆ ತಿನ್ನೋ ಹಾಗಿಲ್ಲ ನನ್ನ ಗಂಡ. ಯಾಕೆ ತಿಂದ್ರೆ ಹೋಗಿಬಿಡ್ತಾನೆ ಮ್ಯಾಗ, ಇನ್ನೇನೈತಿ? ಯಾಕೆ ಹಂಗೆ ಮಾಡ್ಕೊಂಡ್ರಿ ನೀವು? ಇನ್ನೇನದ ಜೀವನ? ಮೊನ್ನೆ ಬಾವ ಶುಗರ್ ಫ್ಯಾಕ್ಟ್ರಿ ತೋರ್ಸಕ್ಕೆ ಹೋಗಿದ್ದು, ಇದ್ರಂಗೆ ಪ್ರವಚನಕ್ಕೆ ಹೋಗಿದ್ದು. ಇಂಥ ಚಂದ ಶುಗರ್ ಫ್ಯಾಕ್ಟ್ರಿ ಅಣ್ಣ, ಕಬ್ಬಿನ ಹಾಲು ಕೆನಿ ಬರ್ತೈತ್ರಿ ಅದ್ರ ಮ್ಯಾಗ ಮಾಡ್ಬೇಕಾರೆ. ಹಿಂಗೆ ಕೆನಿ ತೆಗಿತಾರ, ಅವ ತೋರಿಸ್ತಾನ, ಇದು ಹಿಂಗ್ರಿ ಅಜ್ಜೋರೇ, ಇದು ಹಿಂಗ್ರಿ ಅಜ್ಜೋರತ್ತು. ನನಗೇನು ತಿನ್ನು ಅಂತ ಅನ್ನುವಲ್ಲವ, ತಾನು ತಿನ್ನುವಲ್ಲ. ಮತ್ತು ಕಬ್ಬಿನ ಹಾಲು ನೋಡೀನಿ ಮತ್ತು ಕೆನಿ ನೋಡಿ, ಇದೇನು ಕರ್ಮ ಇದು? ಇವು ಯಾವ ಮರ ಓದು ತೋರಿಸ್ತಾನೆ, ತಿನ್ನೋನುವಲ್ಲ. ಇದೇನು ಇಂಥ 5-6 ಫ್ಯಾಕ್ಟ್ರಿ ಅದಾವೆ, ದೊಡ್ಡ ಶ್ರೀಮಂತ. ನಾನೇನು ರೊಕ್ಕ ಕೇಳಿಲ್ಲ, ಏನೂ ಕೇಳಿಲ್ಲ. ಕಬ್ಬಿಂದು ಕೆನಿ ಒಂದು ಮಾತು ಅವು ಇಷ್ಟು ತಿನ್ನ ಸಾಕ. ಇವು ಇಷ್ಟೆಲ್ಲ ತೋರಿಸಿರಲ್ರಿ ಗೌಡ್ರಿ, ಇವು ತಿನ್ನವ ಏನು ಮಾರವ ಅಂತ ಕೇಳಿದೆ ನಾ. ತಿನ್ನವ್ರಿ ಅಜ್ಜರ ಅಂತ. ಮತ್ತು ಒಂದು ತಿನ್ನುವಲ್ಲ ಲೋ ಮಾರಯ್ಯ ಅಂದ. ಇಲ್ರಿ, ಹೊರಗೆ 5 ಅದಾವು ಶುಗರ್ ಫ್ಯಾಕ್ಟ್ರಿ, ಒಳಗೆ 100 ಅದಾವ ಅಂದವ. ಅವ ಅಂದ, ನಿನಗೆ ನೀ ಇಟ್ಟುಕೋ, ನನಗೂ ಕೊಲ್ಲಿ ಬಿಟ್ಟಲ್ಲೋ ಪುಣ್ಯಾತ್ಮ, ನಾನಾರ ತಿಂತೀನಿ. ತಿನ್ರಿ ಅಜ್ಜರ, ನನಗೆ ನೆನಪಿಲ್ಲ, ನನ್ನ ಜೊತೆ ಎಲ್ಲ ಶುಗರ್ ಇದ್ದಾರೆ ಬಂದಾರ, ನಿಮಗೆ ಶುಗರ್ ಇಲ್ಲ ಅಂದ್ರೆ ಅಂದ. ಈಗ ಹೆಂಗಂದ್ರೆ ಶುಗರ್ ಇಲ್ಲ ಅಂದ್ರೆ ಒಂಥರ ಪೂರ್ತಿ ಚೀಪ್ ನೋಡ್ದಂಗೆ ನೋಡ್ತಾರೆ. ಈಗ ಹೆಂಗಂದ್ರೆ ಅದೊಂದು ಕ್ಲಾಸ್ ಮಾಡ್ಕೊಂಡ್ರಿ ಶರಣರ, ನನಗೆ ಶುಗರ್ ಇದೆ, ಶುಗರ್ಲೆಸ್ ತೊಗೊಂಬನ್ನಿ ಅಂದ್ರೆ ಕ್ಲಾಸ್ ಅದ ಅಂತ ಅರ್ಥ. ಅದು ನಮ್ಮನ್ನು ಕೇಳ್ತಾರೆ, ಶುಗರ್ ಇಲ್ಲ ಅಂದ್ರೆ ಶುಗರ್ ಇಲ್ಲರಿ ಅಂತ. ಇವನು ನೀವು ಹೊಲ ಇಲ್ಲ, ಗದ್ದಿಲ್ಲ, ಡಿಗ್ರಿ ಆಗ್ಲಾರ್ದವ್ರನ್ನ ಕೇಳ್ದಂಗೆ ಕೇಳ್ತಾರೆ. ಶುಗರ್ ಇಲ್ಲ ಅಂದ್ರೆ ಅಷ್ಟು ಸುಮಾರಾಗ್ಯಾರ. ಈಗ ಶುಗರ್ ಇಲ್ದರು, BP ಇಲ್ದರು. ಯಾಕೆ ಆ ಪರಿಸ್ಥಿತಿಗೆ ಬಂದು ನಿಂತೀವಂದ್ರೆ, ಜಗತ್ತು ತನ್ನಂಗೆ ಮಾಡ್ಕೊಳಕತ್ತಿದ್ದು. ನಾನು ಹಿಂಗದೀನಿ, ನೀ ಹಂಗಾಗೋ, ನಾ ಹಿಂಗದಿ. ಎಲ್ಲಿದ್ದು ರೀ ಅದು? ಶುಗರ್ ಯಾವುದು, BP ಯಾವುದು, ಏನು ಕರ್ಮ ತೊಗೊಂಬಂದಿರಿ, ಎಕ್ಕಡ್ಲಿಂತ ತಂದಿರಿ, ಇವನ್ನೆಲ್ಲ ಗೂಡಿ ಮಾಡ್ಕೊಂಡು ಏನು ಜೀವನ ನೀವು ಮಾಡ್ತೀರಿ? ಎಲ್ಲ ಜೀವನ ಅನ್ನೋದು ಕಸಬರಿಗೆ ಆಗಿ ಹೋಗೈತಿ. ಈಗ ಏನೇನು ಉಳಿದಿಲ್ಲ. ಎಷ್ಟು ಪವಿತ್ರ ಬದುಕು. ಮುಂಜಾನೆ 5 ಆಕಳು ಸಗಣಿ ಸಾರಿಸಿ ಮನೆ ಮುಂದೆ ಸಗಣಿ ಬೆಳೆದು ಅದನ್ನು ತಲೆ ಮ್ಯಾಗ ಹೊತ್ಕೊಂಡು ಹೊರಗೆ ಹೋಗಿ ಹಾಕಿ ಬಂದ್ರೆ, ನಿಮಗೆ ಹೇಳ್ತೀನಿ, ಆ ಆಕಳದ ಒಂದೊಂದಿಷ್ಟು ಪವಿತ್ರವಾದ ಗೋಜಲ ಮನೆಯನ್ನೆಲ್ಲ ಸಂಪರ್ಕ ಮಾಡ್ತಂದ್ರೆ, ಆ ಮನೆಯನ್ನು ಮುಟ್ಟುವ ಗ್ರಹ ಆದರೂ ಯಾವುದು, ಆ ತನುವನ್ನು ಮುಟ್ಟುವ ರೋಗವಾದರೂ ಯಾವುದಿತ್ತು ಜಗತ್ತಿನೊಳಗೆ? ಒಟ್ಟಿಗೆ ಅನ್ನ ಇರದೇ ಇರೋರು ಹಿಂದಿನ ಕಾಲದೊಳಗೆ ಗೋಮೂತ್ರ ಕುಡಿದು ಬದುಕಿದ್ದಾರೆ. ಆದರೆ ಇಂದಿನ ಜನಕ್ಕೆ ಅನ್ನ ಇದ್ದಿಲ್ಲ, ಜ್ಞಾನ ಇತ್ತು. ಹಿಂದಿನ ಜನಕ್ಕೆ ಅನ್ನ ಇದ್ದಿಲ್ಲ, ಜ್ಞಾನ ಇತ್ತು. ಈಗಿನ ಜನರಿಗೆ ಅನ್ನ ಭಾಳ ಅದ, ಜ್ಞಾನ ಕಡಿಮೆ ಆಗ್ಯದ. ಇವಾಗ ಜ್ಞಾನ ಅಂತಂದ್ರೆ ಪುಸ್ತಕದೊಳಗಿರೋದು ಜ್ಞಾನ ಅಲ್ಲ, ಮಸ್ತಕದೊಳಗಿರೋದು ಜ್ಞಾನ ಅದ. ಮಸ್ತಕದೊಳಗೆ ಜಗತ್ತನ್ನೇ ಗೆಲ್ಲುವ ಶಕ್ತಿ ಭಗವಂತ ಕೊಟ್ಟಾನ. ಪ್ರತಿಯೊಂದು ಎಷ್ಟು ಚಂದ ಇಟ್ಟಾನ. ಅನ್ನ, ಅರಿವು, ಆಹಾರ ಇವುಗಳನ್ನು ಶೋಧನೆ ಮಾಡಿ ನಾವು ಬಳಸೋದು ಕಲಿತೀವಿ ಅಂತಂದ್ರೆ ಭಾಳ ಚಂದ ಇರ್ತದ, ಭಾಳ ಅಂದಿರ್ತದ. ಇವುಗಳನ್ನು ಯಾವುದರಿಂದ ನಾವು ಕಟ್ಟಿ ಹಾಕಿದೀವಿ ಅಂತಂದ್ರೆ ಆಸೆ. ಯಾವುದಕ್ಕೆ ಬಿದ್ದಿರವ? ನಾಷ್ಟಾದ ಆಸೆಗೆ ಬಿದ್ದು, ಗೋಬಿ ಆಸೆಗೆ ಬಿದ್ದರೂ ರೋಗ ತಂದುಕೊಂಡ್ರಿ. ಅರ್ಥ ಆಗ್ತದ? ಗೋಬಿ ಆಸೆಗೆ ಬಿದ್ದು ರೋಗ ತಂದುಕೊಂಡ್ರಿ. ನಾಲಿಗೆಯ ಚಪಲಕ್ಕೆ ಬಿದ್ದು ರೋಗ ತಂದುಕೊಂಡ್ರಿ. ಕೆಟ್ಟ ವಿಕಾರಗಳೇ ಆಶೆಗೆ ಬಿದ್ದು ಯೋಗ ಕಳ್ಕೊಂಡ್ರಿ. ಇದನ್ನು ಬಿಡ್ರಿ. ಒಂದು ನೆನಪಿಟ್ಟುಕೊಳ್ರಿ, ನಾ ಹೇಳಿನಲ್ಲ, ಈ ಮಾತು ಚಂದ ನೆನಪಿಟ್ಟುಕೊಳ್ರಿ. ಇರುವ ಭಾಗ್ಯವ ನೆನೆದು ಮನಸ್ಸನ್ನು ಎಲ್ಲೂ ಕೂಡ ನಿಂದ್ರಿಸೋದಲ್ಲ, ಆಶೆಯೊಂದಿಗೆ ಹರಿಬಿಡಬಾರದು ಮನಸ್ಸು. ಇವತ್ತು ಅದು ಕೇಳ್ತದೆ, ಇವತ್ತು ಇದು ಕೇಳ್ತದೆ, ಸಣ್ಣದಂಥದ್ದು ದೊಡ್ಡದಂಥದ್ದು ಹೋಗ್ತದೆ ಹಂಗೆ ದೊಡ್ಡದಾಗಿ ಹೋಗ್ತದೆ. ಅದನ್ನು ಬಿಡಬಾರದು. ನೀವೇನು ಮಾಡಬೇಕು? ನಿಮ್ಮ ಮನಸ್ಸನ್ನು ನೀವು ಮಾಡುವ ಕಾಯಕದೊಳಗೆ, ನಿಮ್ಮ ಆಶೆಯನ್ನು ನೀವು ಮಾಡುವ ಕಾಯಕದೊಳಗೆ ನಿಂದ್ರಿಸಬೇಕು.